ನೋಡ್ರಿ, ರಾಜೀನಾಮೆ ತಗೊಂಡ್ಬಿಟ್ರೆ ನಮ್ ಚರ್ಚೆನೂ ನಡೀತಿದ್ರಿ. ನಮ್ದು ಉದ್ದೇಶ ಅದು ರಾಜೀನಾಮೆ ಕೊಟ್ರೆ ಚರ್ಚೆನೂ ಆಗ್ಬೇಕು, ಎಲ್ಲಾನು ಕೇಳ್ತಾ ಇಲ್ಲ ನೋಡ್ರಿ. ಎಲ್ಲ ಕೇಳ್ತಾರ, ಬರೋಣ ಸರ್. ಇವತ್ತು ಬಿಜೆಪಿಗರು ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ರು, ವಿಜೇಂದ್ರ ಅವ್ರದ್ದು ಸ್ಟೇಟ್ಮೆಂಟ್ ಇದೆ, ಆರ್ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ರು, ಒಳಗೂ ಮಾತನಾಡಿದ್ರು, ಹೊರಗೂ ಬಂದ್ ಮಾತನಾಡಿದ್ರು. ಜೆಡಿಎಸ್ ನ ಒಬ್ಬ ನಾಯಕರ ಪ್ರತಿಕ್ರಿಯೆ ತೋರಿಸ್ಬಿಡಿ ಸರ್. ಒಬ್ಬ ನಾಯಕರ ಪ್ರತಿಕ್ರಿಯೆ ನೀವು ತಗೊಂಡಿರ್ಲಿಕ್ಕಿಲ್ಲ ಅಷ್ಟೇ. ವಿಧಾನಸೌಧ ಮೈತ್ರಿ ಒಳಗೆ ಯಾವ್ದು ತೊಂದರೆ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇಲ್ಲ ಒಂದ್ ಸಣ್ಣ ಪುಟ್ಟ ಕಮ್ಯುನಿಕೇಶನ್ ಗ್ಯಾಪ್ ಆಗಿದ್ದು ಬಿಟ್ರೆ. ಪಕ್ಷದ ನಿಲುವೆ ನಾಗೇಂದ್ರ ಅವರನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಪಕ್ಷದ ನಿಲುವೇನು ಅಂತ ನಾವು ನಮ್ಮ ಮೈತ್ರಿ ನಮ್ಗೇನ ಬಿಜೆಪಿ ನಾಯಕರದಾರ ಅವ್ರ ಜೊತೆಗೆ ನಾವು ನಿಂತಿ, ನಾವು ಬಾಯ್ಕಾಟ್ ಮಾಡಿವಿ, ಅವ್ರ ಜೊತೆ ಮಾಡಿಲ್ಲ ನಮ್ ಲೀಡರ್ಸ್ ಎಲ್ಲಾರು. ನಿನ್ನೆ ಕುಮಾರಣ್ಣ ನಮ್ಮ CLP ಮೀಟಿಂಗ್ ತಗೊಂಡ್ರು, ಎಲ್ಲರಿಗೆ ಗೈಡೆನ್ಸ್ ಕೊಟ್ಟಾರ, ನಾವ್ ಹೆಂಗ್ ಅದ್ರ ಹೋರಾಟ ಮಾಡ್ಬೇಕು ಎಲ್ಲಾ ಲೀಡರ್ಸ್ ಅದ್ರ ಪ್ರಕಾರನೇ ಹೊಂಟಾರ. ಎಲ್ಲಿ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ, ನಾವು ಮೈತ್ರಿ ಒಳಗದೀವಿ. ಏನ ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಪಡೆಯೋವರೆಗೂ ಸದನ ನಡೆಯೋದಿಲ್ಲ ಅಲ್ಲ, ಆಬ್ವಿಯಸ್ಲಿ ಅಲ್ಲ ಸರ್. ಈಗ ಅವರು ರಾಜೀನಾಮೆ ಕೊಡ್ಬೇಕು ಅಲ್ಲ, ನಮ್ ಮಿತ್ರ ಪಕ್ಷದವರು ಅದನ್ನೇನು ಇಬ್ರು ಕೂಡ ಡಿಸೈಡ್ ಮಾಡಿರ್ತಾರೆ, ಇಬ್ರು ಕೂಡ ಹೋರಾಟ ಮಾಡ್ತೀವಿ. ಅಲ್ಟಿಮೇಟ್ ರಿಸಲ್ಟ್ ಏನ್ ಬರ್ಬೇಕು ಆ ರಿಸಲ್ಟ್ ಬರ್ಲೇಬೇಕು. ಅದು ಅವ್ರಿಗೆ ಬರ್ಲಿ ನಮಗ್ ಬರ್ಲಿ. ಈಗ ಬಿಡದಿ ಒಳಗೆ ನಾವು ಹೋರಾಟ ಮಾಡತ್ತೀವಿ, ಎಂಡ್ ಮಠ ಅದು ತಗೊಂಡ್ ಹೋಗ್ತೀವಿ ನಾವು, ಅದಕ್ಕೆ ಅವರು ಸಪೋರ್ಟ್ ಇರ್ತೈತಿ. ಅವ್ರು ಈಗ ಲೀಡ್ ತಗೊಂಡಾರ. ನಾವು ಹೋರಾಟಗಳಲ್ಲಿ ನೈತಿಕ ಬೆಂಬಲ ಅಂದ್ರೆ ಏನು ಗೊತ್ತಿಲ್ಲ ನನಗೆ. ನೋಡ್ರಿ ಸರ್, ನೈತಿಕ ಬೆಂಬಲ ಅಂದ್ರೆ ಹಂಗೇನಿಲ್ಲ, ಸಾಂಕೇತಿಕ ನೀವ್ಯಾಕೆ ಅನ್ಕೊಂತೀರಿ? ವಿಜೇಂದ್ರ ಅಂದ್ರೆ ಅದನ್ನ ನೋಡಿ, ಅದೇನೋ ಟೆಕ್ನಿಕಲ್ ವರ್ಡ್ ಒಂದು ವರ್ಡ್ ಹಿಡ್ಕೊಳಕ್ ಹೋಗ್ಬೇಡ. ಬಂದಾರಲ್ಲ, ಅಶೋಕ್ ಅವ್ರು ಬಂದಾರ, ವಿಜೇಂದ್ರ ಅವ್ರು ಬಂದಾರ, ಹೋರಾಟದಾಗ ಬಂದ್ ಹೋದ್ರು, ಇದಾರೆ ಎಲ್ಲ ಒಟ್ಟಿಗಿದೀವಿ. ಇವತ್ತು ನಾಗೇಂದ್ರ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ನಾಗೇಂದ್ರ ಅವರು ಪ್ರೆಸ್ ಮೀಟ್ ಮಾಡ್ಯಾರ ಒಂದ್ 40 ನಿಮಿಷ. 40 ನಿಮಿಷದೊಳಗ 32 ನಿಮಿಷ ಅವ್ರು ಬರೇ ಜಾತಿನ ಮಾತಾಡಿದ್ರು ಹೊರತು ಅವ್ರು ತಮ್ಮ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ. ಅವ್ರು ಬರೇ ನಾ ದಲಿತ 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 ಅಂದ್ರು. ಈಗೇನ್ ನಮ್ ಸ್ನೇಹಿತರು ಕೇಳ್ದಂಗ ನಾನು ಅದನ್ನೇ ಕೇಳ್ತೀನಿ, ಯಾಕೆ ಕಾಂಗ್ರೆಸ್ನಾಗ ಬೇರೆ ದಲಿತ ನಾಯಕರು ಇಲ್ವಾ? ಅವ್ರು ಕೊಡಲ್ಲ, ಇವ್ರು ತೆಗೆದ ಅವ್ರು ಕೊಡ್ರಿ. ಇವತ್ತು ಎಲ್ಲಾರು ಪ್ರೀತಿ ಮಾಡ್ಯಾರ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಅಲ್ಲಿ ಮಠ ಹೋಗ್ಯಾರ. ಈಗ ಅದನ್ನ ಅವರು ನೋಡಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಅಲ್ಲಿ ಮಠ ಹೋಗ್ಯಾರ ಅಂದ್ರೆ ಎಲ್ಲಾರು ಪ್ರೀತಿ ಮಾಡ್ಯಾರ, ಅವ್ರ ಪ್ರಕಾರ ನಡ್ಕೊಂಡಾರ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮ್ಯಾಗ ಆರೋಪ ಅದಾವ ಏನ್ರ? ಅವ್ರ ಮ್ಯಾಗ ಆರೋಪ ಅದಾವ, ಅವ್ರ ಮ್ಯಾಗ ಆರೋಪ ಅದಾವನ್ರಿ. ನೋಡ್ರಿ, ಯಾರೋ ರಸ್ತೆದಾಗ ನೀವು ನಮ್ ಲೀಡರ್ಸ್ ರಸ್ತೆದಾಗ ಕುಂತಿರಲ್ಲ, ನೀವು ನಮ್ ಲೀಡರ್ಸ್ ಇಲೆಕ್ಷನ್ ಮುಂಚೆ ರಸ್ತೆದಾಗ ಕುಂತ್ರಿ, ನೀವು ರಸ್ತೆದಾಗ ಕುಂತಿಲ್ಲ, ಸಿಎಂ ರಸ್ತೆದಾಗ ಕುಂತಿರಿ, ರಸ್ತೆದಾಗ ಕುಂತ ಧರಣಿ ತೋರಿಸಿ, ರಸ್ತೆದಾಗ ಧರಣಿ ಮಾಡಿರೋ ಇಲ್ಲ. ಬಿಜೆಪಿ ಬಿಜೆಪಿ ಹಾಗೆ ಜೆಡಿಎಸ್ ನವರು ಅಥವಾ ದಲಿತ ಸಮುದಾಯದವರೇ ಖಂಡನೆ ಮಾಡಬೇಕು ಅಂತ ಹೇಳ್ಬಿಡ್ರಿ. ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಇರೋ ಅಂಶಗಳನ್ನ ನಾನು ಉಲ್ಲೇಖ ಮಾಡ್ತಿದ್ದೀನಿ, ನಾನು ತಪ್ಪ ಹೇಳಿದ್ರೆ ಕೈಂಡ್ಲಿ ಕರೆಕ್ಟ್ ಮೀ. 600 ನಕಲಿ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆ. ಯಾವುದು? ಇದೇ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟದ್ದು. ಐಷಾರಾಮಿ ಕಾರ್ಗಳಾಗಿ ಪರಿವರ್ತನೆ ಆಗಿದೆ ದುಡ್ಡು. ಯಾವುದು? ಇದೇ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟದ್ದು. ಅಪಾರ ಪ್ರಮಾಣದ ಬೆಳ್ಳಿ ಆಭರಣಗಳನ್ನ ಖರೀದಿ ಮಾಡಲಾಗಿದೆ. ಯಾವುದು? ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು. ಸಚಿವರ ಪಾತ್ರ ಏನು ಅಂತ ಕೇಳ್ತೀರಿ? ಅವರ ಆಗ್ತಾ ಸರ್ ನಾಗರಾಜ್, ಆತನ ಅಕೌಂಟ್ಗೆ 1.2 ಕೋಟಿ ಯಾರ್ದು? ದಲಿತರ ದುಡ್ಡು. ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ. ಯಾವ ದುಡ್ಡು? ದಲಿತರ ದುಡ್ಡು. ಫಾರ್ಮ್ ಹೌಸ್ ಮಾಲೀಕರು ಸರ್, ನಿಮ್ಮ ಸಚಿವರಿಗೆ ಆಗ್ತರಾದ ಫಾರ್ಮ್ ಹೌಸ್ ಮಾಲೀಕರ ಖಾತೆಗೆ ದುಡ್ಡು ಹೋಗಿದೆಯಂತೆ. ಅವರ ಸಹೋದರಿ ಭಾವ PA ಅಕೌಂಟ್ ದುಡ್ಡು ಹೋಗಿದೆಯಂತೆ. ಹೇಳ್ತಿರೋದು ಸ್ಮಿತಾ ಅಲ್ಲ ಸರ್, ಹೇಳ್ತಿರೋದು ರಿಪಬ್ಲಿಕ್ ಕನ್ನಡ ಅಲ್ಲ, ಹೇಳ್ತಿರೋದು ಸಿಬಿಐ ಚಾರ್ಜ್ ಶೀಟ್. ಯಾವ ಕಾರಣಕ್ಕೆ ದಲಿತರು, ಬಿಜೆಪಿಯವರು, ಜೆಡಿಎಸ್ ನವರು ಖಂಡನೆ ವ್ಯಕ್ತಪಡಿಸಬೇಕು? ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಮೊದಲನೇದಾಗಿ ಏನು ಬಿಜೆಪಿ ಮತ್ತೆ ನಮ್ಮ ವಿರೋಧ ಪಕ್ಷದವರು ಏನಿದ್ದಾರೆ, ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ನಿಲ್ಲಿಸಬೇಕು. ಇದೇ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 543 ಕೋಟಿ ಏನು ಗಂಗಾ ಕಲ್ಯಾಣ ಯೋಜನೆಯನ್ನ ಕದ್ದು ತಿಂದವರು ಯಾರು? ವಾಲ್ಮೀಕಿ ಹಗರಣದಲ್ಲ, ಏನು ಗೋವಿ ಹಗರಣದಲ್ಲಿ ದಲಿತರ ದುಡ್ಡನ್ನ ಕದ್ದು ತಿಂದು ಒಳಗಡೆ ಹೋದವರು ಯಾರು? ದಲಿತರಿಗೆ ಅನ್ಯಾಯ ಮಾಡಿ PSA ಹಗರಣದಲ್ಲಿ ದಲಿತರಿಗೆ ಸೇರ್ಬೇಕಾದಂತ ಕೆಲವು ಇದನ್ನ ಜಾಬ್ಗಳನ್ನ ಏನು ಮಾರ್ಕೊಂಡು ಮಾರಾಟ ಮಾಡಿದವರು ಯಾರು? ಇದೇ ಬಿಜೆಪಿ ಅವರು. ಅಂದ್ರೆ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದನ್ನ ಮೊದಲು ಬಿಜೆಪಿ ನಿಲ್ಲಿಸಬೇಕು. ಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಿದೆ, ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಏನು ಇನ್ನು ವಾಲ್ಮೀಕಿ ಹಣ ಇದರಲ್ಲಿ 183 ಕೋಟಿ ಹೋಗಿತ್ತು, ಅದ್ರಲ್ಲಿ 90 ಕೋಟಿ ವಾಪಸ್ ಬಂದಿದೆ, ಇನ್ನು 90 ಕೋಟಿ ಕೇಳಿಸ್ಕೊಳ್ಳಿ ಹೇಳ್ತೀನಿ. ಒಂದು ನಿಮಿಷ
ಎಲ್ಲಿ ಹೋಗಿತ್ತು? ವಾಪಸ್ ಬಂದಿದೆ ಅಲ್ವಾ? ಎಲ್ಲಿ ಹೋಗಿತ್ತು? ಒಂದ್ ನಿಮಿಷ ಇಲ್ಲ, ಅದನ್ನ ಹೇಳಿ. ಹೇಳ್ತೀನಿ ನಾನು. ಮಾನ್ಯ ಸಿದ್ದರಾಮಯ್ಯರು ಸದನದಲ್ಲೂ ಹೇಳಿದ್ರು, ಪಬ್ಲಿಕ್ ಆಗಿ ಹೇಳಿದ್ರು, ಆ ಧೈರ್ಯವನ್ನು ತೋರಿಸುದು ಎಸ್ ಅಲ್ಲಿ ತಪ್ಪಾಗಿದೆ, ಆ ಡಿಪಾರ್ಟ್ಮೆಂಟ್ ತಪ್ಪಾಗಿದೆ. ಆದ್ರೆ ಆ ತಪ್ಪು ಮಾಡಿರೋ ಯಾರು? ಯಾವ್ದು? ನಾನು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ನಿಮ್ಗೂ ಗೊತ್ತು, ಕೋಡ್ ಆಫ್ ಕಂಡಕ್ಟ್ ಸಮಯದಲ್ಲಿ ಯಾರಾದ್ರೂ ಒಬ್ಬ ಸಚಿವರು ಯಾರಾದ್ರೂ ಇವನ್ ಕಾರು ಕೂಡ ತಗೊಂಡು ಹೋಗಂಗಿಲ್ಲ. ಸೊ ಕಾರು ತೆಗೆದುಕೊಂಡು ಹೋಗೋಣ, ಒಂದು ಪೆನ್ನು ಕೂಡ ತಗೊಂಡು ಹೋಗ್ತಾರೆ ಸರ್ಕಾರದ್ದು. ಅಂತ ಸಂದರ್ಭದಲ್ಲಿ ಸಚಿವರ ದುಡ್ಡನ್ನ ಹೆಂಗ್ ಟ್ರಾನ್ಸ್ಫರ್ ಮಾಡಕ್ ಸಾಧ್ಯ? ದುಡ್ಡು ಹೋಗಿದೆ, ತಪ್ಪು ಯಾರು? ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗಿದೆ. ಈಗ ಇದೇ ಕೇಂದ್ರ ಸರ್ಕಾರದ ಸಿಬಿಐ, ಇಡಿ, ಐಟಿ ಇದೆಲ್ಲ 7 ಚಾರ್ಜ್ ಶೀಟ್ ಅಲ್ಲಿ ಯಾಕೆ ನಾಗೇಂದ್ರ ಅವ್ರದ್ದು ಒಂದು ಹೆಸರಿಲ್ಲ ಅದರಲ್ಲಿ? ನಾನು ಕೇಳ್ತಾ ಇದ್ದೀನಿ, ಉತ್ತರ ಕೊಡಿ. 7 ಚಾರ್ಜ್ ಶೀಟ್ ಅಲ್ಲಿ ಯಾಕೆ ಒಂದು ಕೊಟ್ಟಿಲ್ಲ? ಧರ್ಮೇಂದ್ರ ಪ್ರಧಾನಿಗೆ ಯಾಕೆ ರಿಸಿಗ್ನೇಷನ್ ಕೊಟ್ಟರು ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಅವ್ರದ್ದು ಓಕೆ, ಧರ್ಮೇಂದ್ರ ಪ್ರಧಾನ್ ಅವರ ಮಾನ್ಯ ಎಜುಕೇಶನ್ ಮಿನಿಸ್ಟರ್ ವೈಫಲ್ಯ ಇದೆ ಅಂತ ಅದಕ್ಕೋಸ್ಕರ ಅವರು ಕೊಟ್ಟಿದ್ದು. ಓಕೆ, ಈಗ ನಾಗೇಂದ್ರ ಅವ್ರ ಬಗ್ಗೆ ನಾನು ಕೇಳ್ತೀನಿ, ನಿಮ್ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿ ಸ್ವಾಮಿ, ನಿಮ್ ಕೈಲಿದೆ ಇಡಿ ಐಟಿ ತೋರಿಸಿ. ಹಾಗಾದ್ರೆ ಯಾಕೆ ಏನು ಇಲ್ಲ ಅಲ್ಲಿ? ಈಗಷ್ಟೇ ಓದಿ ಹೇಳದ್ನಲ್ಲ ಸರ್, ಸಿಬಿಐ ನಾಗೇಂದ್ರ ಅವರ ಹೆಸರು ನಾಗೇಂದ್ರ ಅವರ ಹೆಸರಿದೆ.